ನಿಮ್ಮ ವರ್ಡ್‌ಪ್ರೆಸ್ ವೆಬ್‌ಸೈಟ್ ಗೂಗಲಲ್ಲಿ ರ್ಯಾಂಕ್ ಆಗ್ತಿಲ್ವಾ? ಕಂಟೆಂಟನ್ನ ಹಾಕ್ತಿದ್ದೀರಾ ಬಟ್ ಏನಂತಾರೆ ಗೂಗಲ್ ಸರ್ಚಲ್ಲಿ ಸಿಗ್ತಾ ಇಲ್ವಾ? ಅದಕ್ಕೆ ಮೇನ್ ರೀಸನ್ ಎಸ್-ಸಿ-ಓನ ಪ್ರಾಪರ್‌ಲಿ ಮಾಡಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ವರ್ಡ್‌ಪ್ರೆಸ್ ಬ್ಲಾಗಲ್ಲಿ ನಾವು ಎಸ್-ಸಿ-ಓನ ಯಾವ ಥರ ಪ್ರಾಪರ್‌ಲಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಮೊದಲು ಎಸ್-ಸಿ-ಓ ಅಂದ್ರೆ ಏನು? ಎಸ್-ಸಿ-ಓ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಗೂಗಲ್‌ಗೆ ನಿಮ್ಮ ವೆಬ್‌ಸೈಟಲ್ಲಿ ಇರುವಂಥ ಕಂಟೆಂಟು ಈಸಿಯಾಗಿ ಅಂಡರ್‌ಸ್ಟ್ಯಾಂಡ್ ಆಗುವಂತೆ ಮಾಡೋದಕ್ಕೆ ಇರುವಂಥ ಒಂದು ಪ್ರೊಸೆಸ್ಸೇ ಏನಂತಂದ್ರೆ ಎಸ್-ಇ-ಓ. ಪ್ರಾಪರ್ ಎಸ್-ಸಿ-ಓ ಇದ್ರೆ ನಿಮ್ಮ ಬ್ಲಾಗ್ ಅಥವಾ ವೆಬ್‌ಸೈಟ್ ಗೂಗಲಲ್ಲಿ ಫಸ್ಟ್ ರ್ಯಾಂಕಲ್ಲಿ ಇರೋ ಥರ ನಾವು ಮಾಡ್ಬೋದು. ಈಗ ವರ್ಡ್‌ಪ್ರೆಸ್ಸಲ್ಲಿ ಎಸ್-ಸಿ-ಓ ಸ್ಟಾರ್ಟ್ ಮಾಡೋದು ಹೇಗೆ? ಮೊದಲು ನಿಮಗೆ ಒಂದು ಎಸ್-ಸಿ-ಓ ಒಳ್ಳೆಯ ಒಂದು ಎಸ್-ಸಿ-ಓ ಪ್ಲಗಿನ್ ಬೇಕು. ಬಿಗಿನರ್ಸ್ ಅಂತಂದ್ರೆ ಇವಾಗ ಸ್ಟಾರ್ಟ್ ಮಾಡಿರುವಂಥ ಒಂದು ಬ್ಲಾಗರ್ಸ್‌ಗಳಿಗೆ ಒಂದು ಬೆಸ್ಟ್ ಎಸ್-ಸಿ-ಓ ಪ್ಲಗಿನ್ ಯಾವುದಂತಂದ್ರೆ ರಾಂಕ್ ಮ್ಯಾಥ್ ಎಸ್-ಸಿ-ಓ. ಮೊದಲಿಗೆ ಒಂದು ಏನಂತಂದ್ರೆ ನಿಮ್ಮ ವರ್ಡ್‌ಪ್ರೆಸ್ ಡ್ಯಾಶ್‌ಬೋರ್ಡ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಬನ್ನಿ ಪ್ಲಗಿನ್ಸ್ ಅಂತ ಇರುತ್ತೆ. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸರ್ಚ್ ಮಾಡಿ. ಸರ್ಚ್ ಬಾರಲ್ಲಿ ರಾಂಕ್ ಮ್ಯಾಥ್ ಅಂತ. ಸೊ ರಾಂಕ್ ಮ್ಯಾಥ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಆ ಪ್ಲಗಿನ್ ನಿಮಗೆ ತೋರಿಸುತ್ತೆ. ಸೊ ಪ್ಲಗಿನ್ ನಿಮಗೆ ತೋರಿಸುತ್ತೆ, ಇಲ್ಲಿ ನೋಡ್ಬೋದು ರಾಂಕ್ ಮ್ಯಾಥ್ ಎಸ್-ಸಿ-ಓ, ಎ-ಐ ಎಸ್-ಸಿ-ಓ ಟೂಲ್ಸ್ ಆ್ಯಂಡ್ ಡಾಮಿನೇಟ್ ಎಸ್-ಸಿ-ಓ ರ್ಯಾಂಕಿಂಗ್ಸ್. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಕೇಳುವಂಥ ಅಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ಏನು ಮಾಡಿ ಅಂದರೆ ಪ್ರೊಸೆಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬರೋದೇನಂತಂದ್ರೆ ಎಸ್-ಸಿ-ಓ ಫ್ರೆಂಡ್ಲಿ ಥೀಮ್. ಫಾಸ್ಟ್ ಲೋಡಿಂಗ್ ಥೀಮ್ಸ್ ಇತ್ತಂತಂದ್ರೆ ಎಸ್-ಸಿ-ಓ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಆಸ್ಟ್ರಾ ಆಗಿರ್ಬೋದು, ಜನರೇಟ್ ಪ್ರೆಸ್ ಆಗಿರ್ಬೋದು. ಸೊ ಅವೆಲ್ಲ ಏನಂತಂದ್ರೆ ಒಂದು ಬೆಸ್ಟ್ ಎಸ್-ಸಿ-ಓ ಪ್ಲಗಿನ್ಸ್ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬರೋದೇನಂತಂದ್ರೆ ಕೀವರ್ಡ್ ರಿಸರ್ಚ್. ಕೀವರ್ಡ್ ಅಂದ್ರೆ ಏನಂತಂದ್ರೆ ಜನ ಗೂಗಲಲ್ಲಿ ಇವಾಗ ಸರ್ಚ್ ಬಾರಲ್ಲಿ ಏನಾದರೂ ಸರ್ಚ್ ಮಾಡ್ತಾರೆ ಒಂದು ವರ್ಡ್. ಸೊ ಆ ಒಂದು ವರ್ಡ್ ಅನ್ನ ನಾವೇನಂತ ಕರಿತೀವಿ? ಕೀವರ್ಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ವರ್ಡ್‌ಪ್ರೆಸ್ ಎಸ್-ಸಿ-ಓ, ವರ್ಡ್‌ಪ್ರೆಸ್ ಎಸ್-ಸಿ-ಓ ಇನ್ ಕನ್ನಡ, ಎಸ್-ಸಿ-ಓ ಫಾರ್ ಬಿಗಿನರ್ಸ್ ಅಂತ ಈ ತರ ಒಂದು ಏನು ಕೀವರ್ಡ್ಸ್‌ಗಳನ್ನ ಸರ್ಚ್ ಮಾಡ್ತಾರೆ ನೋಡಿ, ಅದನ್ನೇ ಏನಂತ ಕರಿತೀವಿ ನಾವು? ಕೀವರ್ಡ್ಸ್‌ಗಳಂತ ಕರಿತೀವಿ. ನಾವು ಮೊದಲಿಗೆ ಏನಂತಂದ್ರೆ ಒಂದು ಮೇನ್ ಕೀವರ್ಡ್ ಅನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಆ ಕೀವರ್ಡ್ ಅನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಸ್ಮಾರ್ಟ್ ಆಗಿ ನಮ್ಮ ಪೋಸ್ಟ್‌ಗಳಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಪೋಸ್ಟ್ ಬರೆಯುವಾಗ ನೀವು ಏನಂತಂದ್ರೆ ಈ ಪಾಯಿಂಟ್ಸ್‌ಗಳನ್ನ ಫಾಲೋ ಮಾಡಿ. ಎಸ್-ಸಿ-ಓಗೆ ತುಂಬಾ ಹೆಲ್ಪ್ ಆಗುತ್ತೆ. ಟೈಟಲ್‌ನಲ್ಲಿ ಮೇನ್ ಟೈಟಲಲ್ಲಿ ಏನಂತಂದ್ರೆ ಕೀವರ್ಡ್ ಇರ್ಲಿ. ಅದೇ ರೀತಿಯಾಗಿ ನಿಮ್ಮ ವೆಬ್‌ಸೈಟ್ ಅಥವಾ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್‌ದು ಯು-ಆರ್-ಎಲ್ ಇರುತ್ತೆ ನೋಡಿ. ಆ ಯು-ಆರ್-ಎಲ್ ಕ್ಲೀನ್ ಮತ್ತೆ ಶಾರ್ಟ್ ಆಗಿ ಇರ್ಲಿ. ಅಂದ್ರೆ ಜಾಸ್ತಿ ಲೆಂತ್ ಆಗಿ ಇರೋದು ಬೇಡ. ಹೆಡ್ಡಿಂಗ್ಸ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಚ್-1 ಆಗಿರ್ಬೋದು, ಎಚ್-2 ಆಗಿರ್ಬೋದು, ಎಚ್-3 ಆಗಿರ್ಬೋದು. ಸೊ ಅದು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ನೀವು ಇದನ್ನ ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಕೀವರ್ಡ್ ಅನ್ನ ಓವರ್ ಯೂಸ್ ಕೂಡ ಮಾಡಬಾರ್ದು. ಅಂದ್ರೆ ಜಾಸ್ತಿ ಒಂದು ಕೀವರ್ಡ್ಸ್‌ಗಳನ್ನ ಅಲ್ಲಿ ಯೂಸ್ ಮಾಡಬಾರ್ದು. ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ರೆ ಗೂಗಲ್‌ಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬರೋದು ಇಮೇಜ್ ಎಸ್-ಸಿ-ಓ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಇಮೇಜ್ ಅನ್ನ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಪಾಯಿಂಟ್ಸ್‌ಗಳನ್ನ ನೀವು ಮೈಂಡಲ್ಲಿ ಇಡಬೇಕಾಗತ್ತೆ. ಮತ್ತೆ ಚೇಂಜಸ್‌ಗಳನ್ನ ಮಾಡಬೇಕಾಗತ್ತೆ. ಮೊದಲಿಗೆ ಏನಂತಂದ್ರೆ ನಿಮ್ಮ ಒಂದು ಇಮೇಜ್ ಫೈಲ್ ನೇಮ್ ಏನಿರುತ್ತೆ ಅದನ್ನ ಚೇಂಜ್ ಮಾಡಬೇಕಾಗತ್ತೆ. ಆಲ್ಟ್ ಟೆಕ್ಸ್ಟ್ ಅನ್ನ ಹಾಕಬೇಕಾಗತ್ತೆ. ಇಮೇಜ್ ಸೈಜ್ ಕೂಡ ನೀವು ಕಂಪ್ರೆಸ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಕಂಪ್ರೆಸ್ ಮಾಡೋದಂತಂದ್ರೆ ಅದಕ್ಕೆ ಪ್ಲಗಿನ್ ಬರುತ್ತೆ. ಪ್ಲಗಿನ್ ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ಅದು ಆಟೋಮೆಟಿಕಲಿ ನೀವು ಎಷ್ಟೇ ಇಮೇಜಸ್‌ನ ಅಪ್ಲೋಡ್ ಮಾಡಿದ್ರು ಅದು ಕಂಪ್ರೆಸ್ ಮಾಡೇ ಮಾಡುತ್ತೆ. ನೆಕ್ಸ್ಟ್ ಇಂಟರ್ನಲ್ ಲಿಂಕ್ ಮತ್ತೆ ಎಕ್ಸ್ಟರ್ನಲ್ ಲಿಂಕ್. ನಿಮ್ಮ ವೆಬ್‌ಸೈಟ್ ಅಥವಾ ಬ್ಲಾಗ್ ಅಲ್ಲಿ ಇರುವಂತಹ ಹಳೆ ಒಂದು ಬ್ಲಾಗ್ ಪೋಸ್ಟ್‌ಗಳ ಲಿಂಕ್‌ಗಳನ್ನ ನೀವು ಆ ಒಂದು ನೀವು ಒಂದು ಹೊಸದಾಗಿ ಪೋಸ್ಟ್ ಬರೀತಿರ್ತೀರಾ ಅಲ್ಲಿ ಇಂಟರ್ಲಿಂಕ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಟ್ರಸ್ಟೆಡ್ ವೆಬ್‌ಸೈಟ್ಸ್‌ಗಳ ಒಂದು ಎಕ್ಸ್ಟರ್ನಲ್ ಲಿಂಕ್‌ಗಳನ್ನ ನೀವು ಅಲ್ಲಿ ನಿಮ್ಮ ಒಂದು ವೆಬ್‌ಸೈಟ್‌ಗೆ ಕೊಡಿ. ಆವಾಗ ಗೂಗಲ್‌ಗೆ ಏನಾಗುತ್ತೆ ಟ್ರಸ್ಟ್ ಒಂದು ಬಿಲ್ಟ್ ಆಗುತ್ತೆ. ನೆಕ್ಸ್ಟ್ ಬರೋದು ವೆಬ್‌ಸೈಟ್ ಸ್ಪೀಡ್ ಮತ್ತೆ ಮೊಬೈಲ್ ಫ್ರೆಂಡ್ಲಿ. ಸ್ಲೋ ವೆಬ್‌ಸೈಟ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಗೂಗಲ್ ರ್ಯಾಂಕಿಂಗ್ ಡ್ರಾಪ್ ಆಗ್ತಾ ಹೋಗುತ್ತೆ. ಗುಡ್ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವು ಯಾವ್ದು ಹೋಸ್ಟಿಂಗ್ ಅನ್ನ ಯೂಸ್ ಮಾಡ್ತೀರಾ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಹೋಸ್ಟಿಂಗರ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಒಂದು ಒಳ್ಳೆ ಹೋಸ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ವೆಬ್‌ಸೈಟ್ಸ್‌ಗಳನ್ನ ತುಂಬಾ ರ್ಯಾಂಕ್ ಮಾಡುತ್ತೆ. ಸೊ ಯಾರಾದ್ರು ಹೋಸ್ಟಿಂಗ್ ಅನ್ನ ಹೊಸದಾಗಿ ಬೈ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಆ ಲಿಂಕ್ ಮುಖಾಂತರ ಹೋಗಿ ಬೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ 10-20% ಡಿಸ್ಕೌಂಟ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡಿ. ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಆಲ್ ದ ಬೆಸ್ಟ್. ಲಾಸ್ಟ್ ಸ್ಟೆಪ್ ಬರೋದೇನಂತಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಮತ್ತೆ ಸೈಟ್ ಮ್ಯಾಪ್. ಸರ್ಚ್ ಕನ್ಸೋಲ್ ಅಲ್ಲಿ ನಿಮ್ಮ ವೆಬ್‌ಸೈಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸರ್ಚ್ ನೀವು ಮ್ಯಾನ್ಯುಯಲ್ ಆಗಿ ಮಾಡೋದಕ್ಕಿಂತ ಮುಂಚೆ ರಾಂಕ್ ಮ್ಯಾಥ್ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಸೈಟ್ ಮ್ಯಾಪ್ ಅನ್ನ ಅದು ಇನ್ಕ್ಲೂಡ್ ಮಾಡುತ್ತೆ ರಾಂಕ್ ಮ್ಯಾಥ್ ಅನ್ನೋದು. ನಾವು ಸೆಪರೇಟ್ ಆಗಿ ಮಾಡೋ ಅವಶ್ಯಕತೆ ಬರಲ್ಲ. ಅದೇ ರೀತಿಯಾಗಿ ಗೂಗಲ್ ಸೈಟ್ ಕಿಟ್ ಅಂತ ಒಂದು ಪ್ಲಗಿನ್ ಬರುತ್ತೆ. ಆ ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಂಡು ಅದನ್ನ ಕಸ್ಟಮೈಸೇಷನ್ ನಿಮ್ಗೆ ಯಾವ ತರ ಬೇಕೋ ಅದನ್ನ ಅಲ್ಲಿ ಕೇಳುವಂತ ಕ್ವೆಷನ್ಸ್‌ಗಳನ್ನ ಕಂಪ್ಲೀಟ್ ಆಗಿ ಹಾಕಿ ಒಂದು
ಸೆಟಪ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕಲಿ ಗೂಗಲ್ ಅನಾಲಿಟಿಕ್ಸ್ ಆಗಿರ್ಬೋದು, ಸರ್ಚ್ ಕನ್ಸೋಲ್ ಆಗಿರ್ಬೋದು ಆಟೋಮೆಟಿಕಲಿ ಲಿಂಕ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಗೂಗಲ್ ನಿಮ್ಮ ಒಂದು ಪೇಜಸ್ ಅಥವಾ ಪೋಸ್ಟ್ಗಳನ್ನು ತುಂಬ ಸ್ಪೀಡಾಗಿ ಒಂದು ರ್ಯಾಂಕಿಂಗನ್ನು ಸ್ಟಾರ್ಟ್ ಮಾಡುತ್ತೆ, ಅಂದರೆ ಇಂಡೆಕ್ಸನ್ನು ಸ್ಟಾರ್ಟ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿರಲಿ, SEO ಅನ್ನೋದು ಓವರ್ ನೈಟ್ ಆಗಿ ರಿಸಲ್ಟ್ಸನ್ನು ಕೊಡಲ್ಲ. 2-3 ಮಂತ್ಸ್ವರೆಗೂ ಪೇಷನ್ಸ್ ಇರಬೇಕಾಗತ್ತೆ. ಕನ್ಸಿಸ್ಟೆಂಟ್ ಆಗಿ ನೀವು ಕಂಟೆಂಟನ್ನು ಪಬ್ಲಿಷ್ ಮಾಡ್ತಾ ಹೋಗಬೇಕಾಗತ್ತೆ. ಕ್ವಾಲಿಟಿ ಕಂಟೆಂಟ್ ಇದ್ದರೆ ರಿಸಲ್ಟ್ 100% ಆಗಿ ಸಿಗುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡಿದ್ದೇನಂತಂದರೆ ವರ್ಡ್‌ಪ್ರೆಸ್ SEO, ಅದೇ ರೀತಿಯಾಗಿ ಪ್ಲಗಿನ್ಸ್, ಕೀವರ್ಡ್ ರಿಸರ್ಚ್, ಆನ್ ಪೇಜ್ SEO, ಸ್ಪೀಡ್ ಆ್ಯಂಡ್ ಟೂಲ್ಸ್. ಈ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಒಂದು ವರ್ಡ್‌ಪ್ರೆಸ್ ವೆಬ್ಸೈಟ್ ಅಥವಾ ಬ್ಲಾಗ್ ಗೂಗಲ್ ಅಲ್ಲಿ ತುಂಬ ಒಳ್ಳೆ ರ್ಯಾಂಕ್ ಆಗೋ ಒಂದು ಚಾನ್ಸಸ್ ತುಂಬ ಜಾಸ್ತಿ. ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಅದೇ ರೀತಿಯಾಗಿ SEO, ವರ್ಡ್‌ಪ್ರೆಸ್, ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಸ್ ಇನ್ನೂ ಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.